ಭಾರತ ದಾಳಿ ಮಾಡುತ್ತೆ ಅನ್ನೋ ಆತಂಕದಲ್ಲಿದೆ ಪಾಕಿಸ್ತಾನ. ಯಾವುದೇ ಕ್ಷಣದಲ್ಲಾದ್ರೂ ಭಾರತದಿಂದ ದಾಳಿಯಾಗೋ ಸಾಧ್ಯತೆ ಇದೆ ಅನ್ನೋ ಟೆನ್ಷನ್ ಕಾಡ್ತಿದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಹಲವು ಸಚಿವರಿಗೆ ಇದೇ ರೀತಿಯ ಹೇಳಿಕೆ ಬಂದಿದ್ದಾವೆ. ಒಳಗೊಳಗೆ ಭಯಭೀತರಾಗಿದ್ದಾರೆ ಪಾಕಿಸ್ತಾನದ ನಾಯಕರು. LOC ಉದ್ದಕ್ಕೂ ಯಾವ ಕ್ಷಣದಲ್ಲಾದರೂ ದಾಳಿ ನಡೀಬಹುದು ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ರಿಂದ ಹೇಳಿಕೆ ಬಂದಿದೆ. ಈ ಹೇಳಿಕೆಯ ಬೆನ್ನಲ್ಲೇ ಪಾಕ್ನ ಜನ ಆತಂಕಗೊಂಡಿದ್ದಾರೆ. ಸ್ಪೆಷಲಿ ಗಡಿ ಭಾಗದ ಜನ, ಗಡಿ ರಾಜ್ಯ ಮತ್ತು ಗಡಿ ಜಿಲ್ಲೆಗಳ ಜನ, ಪಾಕಿಸ್ತಾನದ ಗಡಿಯ ಜನ ಇವಾಗಲೇ ಯುದ್ಧ ಆಗುತ್ತಾ, ನಾಳೆನೇ ಯುದ್ಧ ಆಗುತ್ತಾ ಅಂತ ಜೀವ ಕೈಯಲ್ಲಿ ಹಿಡಿದು ಕೂತಿರುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ನಿನ್ನೆ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ವಿಶೇಷ ಅಧಿವೇಶನವನ್ನ ಪಾಕ್ ಪ್ರಧಾನಿ ಕರೆದಿದ್ರು. ಈ ಅಧಿವೇಶನ ಆದ ನಂತರ ಆಗಿರುವಂತಹ ಬೆಳವಣಿಗೆ, ಅಧಿವೇಶನದಲ್ಲಿ ಅದಾದ ನಂತರ ಸಭೆಯಲ್ಲಿ ಅದೇನ್ ಮಾತುಕತೆ ಆಯಿತೋ, ಅದ್ಯಾವೆಲ್ಲ ಮಾಹಿತಿ ಇವರು ಶೇರ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಪಾಕಿಸ್ತಾನದ ಜನರಿಗೆ ಮತ್ತು ಮಿಲಿಟರಿಗೆ ಅಲರ್ಟ್ ಆಗಿರುವಂತೆ ಪಾಕಿಸ್ತಾನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಬಹುದು, ನಾವು ಎಲ್ಲಾ ರೀತಿಯಲ್ಲೂ ಕೂಡ ರೆಡಿ ಆಗಿರಬೇಕು ಅಂತ. ಪಾಕ್ನ ಸೈನ್ಯ ಅಂತೂ ರೆಡಿ ಇದೆ. ಗಡಿಯಲ್ಲಿ ಅವರು ಕೂಡ ಸಾಕಷ್ಟು ಸೈನಿಕರನ್ನ ನಿಯೋಜನೆಗೊಳಿಸಿದ್ದಾರೆ. ಇನ್ನು ಬಂಕರ್ಸ್ಗಳನ್ನು ಕೂಡ ಸ್ವಚ್ಛಗೊಳಿಸಿದ್ದಾರೆ, ರೆಡಿ ಮಾಡಿದ್ದಾರೆ. ಆದರೆ ಆತಂಕ ಇರುವಂಥದ್ದು ಜನಸಾಮಾನ್ಯರಿಗೆ. ಯುದ್ಧ ಆಗ್ಬಿಟ್ರೆ ಅನ್ನುವಂತಹ ಆತಂಕದಲ್ಲೇ ಜೀವ ಕಳೆಯುವಂತಹ ಪರಿಸ್ಥಿತಿ ಇದೆ. ಸಿಂಧೂ ನದಿಯ ನೀರನ್ನ ಸ್ಟಾಪ್ ಮಾಡಿದ ನಂತರ ಸಿಂಧ್ ಪ್ರಾಂತ್ಯದ ಜನ ಪಾಕ್ನ ನಾಯಕರ ಮೇಲೆ, ಸೈನ್ಯದ ಮೇಲೆ ಮುಗಿಬಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಅಕ್ಷರಶಃ ದಂಗೆ ಏಳುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಪಾಕಿಸ್ತಾನದ ಮೌಲ್ವಿಗಳು, ಪಾಕಿಸ್ತಾನದ ಧರ್ಮ ಪ್ರಚಾರಕರು ಅಲ್ಲಲ್ಲಿ ಭಾರತ ಯುದ್ಧ ಮಾಡಿದ್ರೆ ಏನೆಲ್ಲ ಅನಾಹುತ ಆಗಬಹುದು ಅನ್ನೋದ್ರ ಬಗ್ಗೆ ಆತಂಕವನ್ನ, ಕಳಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಭಾರತ ಯುದ್ಧ ಮಾಡಬೇಕು ಅಂತಾನೂ ಕೂಡ ಧರ್ಮ ಪ್ರಚಾರಕರೊಬ್ಬರು ಮಾತಾಡಿದ್ರು. ಪಾಕಿಸ್ತಾನದವರು ಈ ಭಯೋತ್ಪಾದನೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ, ಪೋಷಿಸ್ತಾ ಇದ್ದಾರೆ, ಇದರಿಂದ ನಮ್ಮೆಲ್ಲರಿಗೂ ಕೂಡ ತೊಂದರೆಯಾಗುತ್ತೆ. ಸೊ ಅದೇ ಕಾರಣಕ್ಕೆ ಭಾರತ ಯುದ್ಧ ಮಾಡಲಿ ಅಂತ ಇವೆಲ್ಲಾ ಬೆಳವಣಿಗೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲೇ ಪಾಕ್ನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ರ ಈ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.